ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕಣಿವೆ ಬಳಿ 1.10 ಕೋಟಿ ರು ವೆಚ್ಚದ ಮಂಡ್ಯ ಮೇಲುಕೋಟೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮೇಲುಕೋಟೆ ಕಣಿವೆ ಇಳಿಜಾರಿನಲ್ಲಿ ರಸ್ತೆಯನ್ನು ಪ್ರವಾಸಿಗರ ಹಿತದೃಷ್ಟಿಯಿಂದ 500 ಮೀಟರ್ ವರೆಗೆ ಅಗಲೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಲಾಗುವುದು. ಜೊತೆಗೆ ಕದಲೆಗೆರೆ ಸಮೀಪವೂ ರಸ್ತೆ ಅಗಲೀಕರಣಗೊಳಿಸಲಾಗುವುದು. ಹೀಗಾಗಿ 1.10 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ಮೇಲುಕೋಟೆ ಕಣಿವೆ ರಸ್ತೆಯಲ್ಲಿ ವಿದ್ಯುತ್ ದೀಪಗಳ ಅಳವಡಿಕೆಗೆ ಕ್ರಮ ವಹಿಸಲಾಗುವುದು. ಜೊತೆಗೆ ಬಸ್ ತಂಗುದಾಣವನ್ನು ದುರಸ್ತಿಪಡಿಸಲು ಅಗತ್ಯ ಕ್ರಮ ವಹಿಸಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಈ ವೇಳೆ ರೈತ ಸಂಘದ ಮುಖಂಡರಾದ ಕದಲೆಗೆರೆ ನವೀನ್ ಕುಮಾರ್, ರಾಮು, ಮಹೇಶ್, ಯೋಗರಾಜು, ಕೆಜೆ ನವೀನ್, ಚೇತನ್, ಕಿರಣ್, ಜಕ್ಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ನ್ಯಾಮನಹಳ್ಳಿ ಶಿವರಾಮೇಗೌಡ, ಜಕ್ಕನಹಳ್ಳಿ ಪಾಪೇಗೌಡ, ಜಯರಾಮು, ಎಲ್ಐಸಿ ಕುಮಾರ್, ಬೆಟ್ಟೇಗೌಡ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ದೊಡ್ಡಘಟ್ಟ ಸುರೇಶ್, ಮೇಲುಕೋಟೆ ಯೋಗೇಶ್, ದಿಲೀಪ್, ಪೊಲೀಸ್ ಇನ್ಸ್ಪೆಕ್ಟರ್ ಆನಂದಗೌಡ, ಮೇಲುಕೋಟೆ ಗ್ರಾಮ ಪಂಚಾಯಿತಿ ಪಿಡಿಒ ರಾಜೇಶ್, ಗುತ್ತಿಗೆದಾರ ಕೀರ್ತಿ, ಹೊಸಹಳ್ಳಿ ಮಾರುತಿ, ವೆಂಕಟೇಗೌಡ, ಲೋಕೋಪಯೋಗಿ ಇಲಾಖೆ ಎಇಇ ಜಾಯಿಕುಮಾರ್ ಇತರರಿದ್ದರು. ಇದೇ ಸಂದರ್ಭದಲ್ಲಿ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದಲ್ಲಿ 2025-26ನೇ ಸಾಲಿನ ಶಾಸಕರ ಸ್ಥಳೀಯ ಪ್ರವಾಸಾಭಿವೃದ್ಧಿ ಯೋಜನೆಯಡಿ ಇನ್ನರ್ ವೀಲ್ ಕ್ಲಬ್ ಆಫ್ ಬೆಂಗಳೂರು, ಜೆಪಿ ನಗರ ಸದಸ್ಯರು ಡಿಸ್ಟ್ರಿಕ್ಟ್ 319 ಅವರ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬೇವಿನಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದ ಕಾರಣ ಗ್ರಾಮಸ್ಥರು ಪಾಂಡವಪುರದಿಂದ ನೀರು ತರುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಬೆಂಗಳೂರಿನ ಜೆಪಿ ನಗರದ ಇನ್ನರ್ ವೀಲ್ ಕ್ಲಬ್ ಮಹಿಳೆಯರ ನೆರವಿನಿಂದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲಾಗಿದೆ. ಬೇವಿನಕುಪ್ಪೆ ಗ್ರಾಮಸ್ಥರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಬಿಂದು ಸುರೇಂದ್ರ ಮಾತನಾಡಿ, ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಬೇವಿನಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಪಾಂಡವಪುರ ತಾಲೂಕಿನ ಇತರೆ ಹಳ್ಳಿಗಳಲ್ಲಿಯೂ ಈ ಯೋಜನೆ ಅನುಷ್ಠಾನಗೊಳ್ಳಲಾಗುವುದು ಎಂದರು. ಈ ವೇಳೆ ಇನ್ನರ್ ವೀಲ್ ಕ್ಲಬ್ನ ಕಾರ್ಯದರ್ಶಿ ದಿವ್ಯಾ ರಮಣಂ, ಮುಖಂಡರಾದ ಬಿಎನ್ ಯೋಗೇಶ್, ಜಯರಾಮ್, ಕೇಶವ, ಅನಿಲ್, ಬೇವಿನಕುಪ್ಪೆ ಹರ್ಷಿತ್, ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್, ಬಳ್ಳೆಹತ್ತಿಕುಪ್ಪೆ ಕೈಲಾಸ್, ಪಿಡಿಒ ಬಿ ಮುರುಗೇಶ್, ಬೇವಿನಕುಪ್ಪೆ ಗ್ರಾಮಸ್ಥರು, ಯುವಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಕ್ಷೇತ್ರಕ್ಕೆ ಮೇಡಮ್ ಇಷ್ಟು ಜನ ನೀವು ಮಾತಾಡ್ಬೇಕಿರೋ ಅದೃಷ್ಟ ಅಲ್ಲ ನಮ್ಮನ್ನ ಕರ್ಸ್ಕೊಂಡ್ರಲ್ಲ ನಾವು ಅದೃಷ್ಟ ಹೂ ಕೂಡ
ಸರ್ ನೀವು ಮಾಡಿ ಮೇಡಮ್ ಇಲ್ಲಿ ಒಳಗಡೆ ಫಸ್ಟ್ ಸ್ವಿಚ್ ಆನ್ ಮಾಡಿ ಮೇಡಮ್ ಇಲ್ಲಿ ಒಳಗಡೆ ಫಸ್ಟ್ ಸ್ವಿಚ್ ಆನ್ ಮಾಡಿ ವೇಸ್ಟ್ ಆಗ್ತದೆ ಅಲ್ಲ, ಆಮೇಲೆ ಮೇಲ್ ಬರುತ್ತಲ್ಲ ಅದು ಸೆಲ್ಫ್ ಮಾಡಿ ಎಲ್ಲ ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ಮೇಡಮ್ ನೀವೆಲ್ಲ ನೀವು ನೋಡಿ, ಹಿಂದೆ ಹೋಗಿ ಹಿಂದೆ ಅಲ್ಲೇ ಮಾಡ್ತೀನಿ ಅಲ್ಲೇ ಹಾಕ್ರಿ ಪಡ ಹಾಕ್ರಿ ಬನ್ನಿ ಅಲ್ಲ ನೀಟಾಗಿ ಮೇಡಮ್ ಫೋನ್ ನಂಬರ್ ಹರ್ಷಿತ್ ಈ ಕಡೆ ತಿರ್ಕೋ, ಅಶೋಕ ಈ ಕಡೆ ತಿರ್ಕೋ. ಹರ್ಷಿತ್ ಕಡಿದ ನೋಡಪ್ಪ ಸೆಕ್ರೆಟರಿ ಥ್ಯಾಂಕ್ ಯು ಮೇಡಮ್. ಬೇವಿನಕುಪ್ಪಲ್ಲಿದ್ದೀವಿ ಈಗ ಎಲ್ಲಿ ಈಗ ಮಂಡ್ಯಕ್ಕೆ ಹೋಗ್ತೀವಿ ಅಲ್ಲಿ ಮಂಡ್ಯ ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ನಮ್ಮ ಕ್ಲಬ್ಬಲ್ಲಿ ನಾವೆಲ್ಲ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಒಂದು ಹಳ್ಳಿಯಲ್ಲಿ ಏನಾದರೂ ಒಂದು ಉಪಯೋಗ ಆಗುವಂಥದ್ದು ಮಾಡಬೇಕು ಅಂತ ಹೇಳಿದ್ರು. ನಮಗೆ ಬೆಂಗಳೂರಲ್ಲಿ ಅಭ್ಯೋದಯ ಅಂತ ಒಂದು NGO ಕಂಪನಿ ಇದೆ. ಆ ಕಂಪನಿ ಅಂದರೆ ಅದೊಂದು NGO ಆರ್ಗನೈಸೇಷನ್. ಅವರು ನಮಗೆ ಕೆಲವು ಹಳ್ಳಿಗಳದ ಹೆಸರುಗಳೆಲ್ಲ ಕೊಟ್ಟರು. ಅದ್ರ ಜೊತೆಗೆ ಏನಾಯಿತು, ಅಲ್ಲಿಯ ವಾಲಂಟಿಯರ್ಸ್ ಏನು ಮಾಡಿದ್ರು, ಒಂದ್ಸಲಿ ಈ ಥರ ಪಾಂಡವಪುರ ಹಳ್ಳಿಗಳಿಗೆ ವಿಸಿಟ್ ಅಂತ ಬಂದಿದ್ರು. ಬಂದಾಗ ಅವರಿಗೆ ಹರ್ಷಿತ್ ಪರಿಚಯ ಆದರು. ಹರ್ಷಿತ್ ಪರಿಚಯ ಆಗಿ ಶ್ರೀಗಂಧ ಫೌಂಡೇಶನಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ ಅಂದ್ಬಿಟ್ಟು ಆ ಅಭ್ಯೋದಯದವ್ರನ್ನ ಇವ್ರು ಹರ್ಷಿತ್ ಏನು ಮಾಡಿದ್ರು, ಸುಮಾರು ಹಳ್ಳಿಗಳಿಗೆಲ್ಲ ಹರ್ಷಿತ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಡೆ ಏನೇನು ಬೇಕು, ನೀರಿನ ವ್ಯವಸ್ಥೆ ಬೇಕು, ಅದು ಇದು ಅಂತೆಲ್ಲ ಒಂದಷ್ಟು ಲಿಸ್ಟ್ಗಳು ಕೊಟ್ಟು ಎಲ್ಲ ಮಾಡಿದ್ರು. ಅದೇ ಸಮಯಕ್ಕೆ ನಮ್ಮ ಯಜಮಾನ್ರು ಅಭ್ಯೋದಯದಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಅವರು ಬ್ಯಾಂಕಲ್ಲಿ ಆಡಿಟರ್ ಆಗಿದ್ರು, ರಿಟೈರ್ ಆಗಿಬಿಟ್ಟು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾವಾಗ ನಾವು ಪ್ರೆಸಿಡೆಂಟ್ ಆಗಿ ತಗೊಂಡಾಗ ನಮ್ಮ ಹಸ್ಬೆಂಡ್ನ ಕೇಳಿದೆ, ನಮಗೂ ಒಂದು ಯಾವ್ದಾದ್ರು ಹಳ್ಳಿ ಹುಡುಕೊಡಿ ಅಂದಾಗ ಹರ್ಷಿತ್ ಪರಿಚಯ ಮಾಡಿಸ್ಕೊಟ್ರು. ಹರ್ಷಿತ್ನ ಕೇಳಿ ಅವ್ರ ಕಡೆ ತುಂಬಾ ವ್ಯವಸ್ಥೆಗಳೆಲ್ಲ ಬೇಕು ಹಳ್ಳಿಗಳಲ್ಲಿ ಅಂದಿದ್ದಕ್ಕೆ ನಾವು ಹರ್ಷಿತ್ಗೆ ಫೋನ್ ಮಾಡಿಬಿಟ್ಟು ನಾವು ಕ್ಲಬ್ಬಿಂದಾನೆ ನಾವು ಒಂದು 4 ಜನ ಬಂದ್ಬಿಟ್ವಿ. ಬಂತು ಹರ್ಷಿತ್ ಏನ್ ಮಾಡಿದ್ರು, ಇಲ್ಲಿರೋ ಎಲ್ಲ ಹಳ್ಳಿಗಳಿಗೆಲ್ಲ ಕರ್ಕೊಂಡೋದ್ರು ಎಲ್ಲೆಲ್ಲಿ ನೀಡಿದೆ ಅಂತ. ಕೆಲವು ಊರುಗಳಲ್ಲಿ ನಮ್ಗೆ ಅಷ್ಟು ಸಮಾಧಾನ ಆಗ್ಲಿಲ್ಲ. ಕಡೆಗೆ ಇಲ್ಲಿ ಕುಡಿಯೋ ನೀರು ಇದೆ, ಆದ್ರೆ ಎಲ್ಲ ಪಾಂಡವಪುರಕ್ಕೆ ಹೋಗಿ ಬರ್ತಾರೆ, ಆ ಥರ ಎಲ್ಲ ಇದೆ ಅಂತೆಲ್ಲ ನೋಡಿದಾಗ ಯಾಕೆ ಇಲ್ಲಿ ನಾವು ನೀರಿನ ವ್ಯವಸ್ಥೆ ಒಂದು ಮಾಡಬಾರ್ದು ಅಂದ್ಬಿಟ್ಟು ನಾವು ಈ ಪ್ರಾಜೆಕ್ಟ್ ತಗೊಂಡ್ವಿ ಸರ್. ಸೊ ಅಟ್ಲೀಸ್ಟ್ ಕುಡಿಯೋ ನೀರಲ್ವಾ, ಯಾವ್ದು ಬೋರ್ವೆಲ್ ಅದು ಇದು ಅಂದ್ರೆ ಅದು ಬೇರೆ ಇದಾಗುತ್ತೆ. ಕುಡಿಯೋ ನೀರು ವ್ಯವಸ್ಥೆಗೋಸ್ಕರ ಆಮೇಲೆ ಹರ್ಷಿತ್ಗೆ ನಾವೆಲ್ಲ ಇದು ಪ್ರಾಜೆಕ್ಟ್ ಓಕೆ ಅಂತ ತಗೊಂಡ್ವಿ. ಆಮೇಲೆ ಏನ್ ಅನ್ಕೊಂಡ್ವಿ, ನಾವಷ್ಟೇ ಕೈ ಜೋಡಿಸ್ಬಾರ್ದು. ನಮಗೆ ಲೋಕಲ್ ಯಾರು ನಿಮ್ಮ ಜಿಲ್ಲಾ ಪಂಚಾಯತ್ ಅವರು ಇರ್ಬೇಕು ಜೊತೆಲಿ, ನಿಮ್ ಜೊತೆ MLA ಸಾಹೇಬ್ರು ಇರಬೇಕು.
ಇದೆಲ್ಲ ಇದ್ದು ನಮ್ಮ ಫಂಡು MLA ಸಾಹೇಬ್ರ ಫಂಡ್ ಪ್ಲಸ್ ಜಿಲ್ಲಾ ಪಂಚಾಯತ್ ಫಂಡ್ ಎಲ್ಲ ಸೇರಿದ್ರೆ ಏನಾಗುತ್ತೆ, ಆ ಜಾಗ ಸುರಕ್ಷಿತವಾಗಿರುತ್ತೆ. ನಾಳೆ ದಿನ ಇದು ನಂದು ಜಾಗ ಬಿಟ್ಬಿಡಿ ಅನ್ನೋದೆಲ್ಲ ಬರೋದಿಲ್ಲ. ಯಾಕೆಂದ್ರೆ ಸುಮಾರು ನಮ್ಮ ಕ್ಲಬ್ಬಿಂದ ಎಷ್ಟೋ ಕಡೆ ಬಸ್ ಸ್ಟಾಪ್ ಎಲ್ಲ ಕಟ್ಸಿ ಬಂದ್ಮೇಲೆ 2-3 ವರ್ಷಕ್ಕೆ ಅದು ನಮ್ಮ ಸ್ವಂತ ಜಾಗ ಅಂದ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ. ಅದೆಲ್ಲ ನೋಡಿ ತುಂಬಾ ಬೇಜಾರಾಗಿ ನಾವು ಇವತ್ತಿನ ದಿನ ನಾವು ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವರೆಲ್ಲರೂ ಕೈ ಜೋಡಿಸಿ ನಾವು ಜೊತೆಲಿ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇಷ್ಟು ದಿನ ಸುಮಾರು 8 ತಿಂಗಳು ಆಯ್ತಲ್ವಪ್ಪ, 8 ತಿಂಗಳು ನಾವು ಹರ್ಷಿತ್ಗೆ, ದಿವ್ಯಾ ಮೇಡಮು ಮತ್ತೆ ನಾನು ಇಬ್ರು ನೀನ್ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, MLA ಸರ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಈ ಮಾಡ್ಬೇಕು, ಪಂಚಾಯತಿಯವ್ರು ಇರ್ಬೇಕು ಅಂತೆಲ್ಲ ಹೇಳಿ, ಹಳ್ಳಿಯವ್ರ ವಾಸ ಇರೋರು ಎಲ್ಲ ಸೇರಿಸಿ ಮಾಡ್ಬೇಕು ಅಂತ ಆ ಹುಡುಗನ್ ಹೇಳಿದಕ್ಕೆ ತುಂಬಾ ಜನಕ್ಕೆ ನಾವ್ ಹೇಳಿದ್ರೆ ಕೈ ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಈ ಹುಡುಗ ಸತತವಾಗಿ ನಿಂತು ಅವ್ರ ಊರಿಗೆ ಇದಾಗ್ಲೇಬೇಕು ಅಂತ ಪಾಪ ಅವನ್ ಎಷ್ಟು ಬಿಸಿ ಇದ್ರು ಸಹ ಎಲ್ಲ ಮಾಡಿದಾನೆ ಸರ್. ನಿಮ್ಮನ್ನ ಅಪ್ರೋಚ್ ಮಾಡಿದಾನೆ, ಎಲ್ಲ ಮಾಡಿದಾನೆ. ಅದು ತುಂಬಾನೇ ಒಂಥರ ಒಳ್ಳೆ ಒಂದು ಸರ್ವಿಸ್. ನೀವೇನೇ ಕೃತಜ್ಞತೆ ಅಂದ್ರೂ ಹರ್ಷಿತ್ ಮತ್ತೆ ಅವ್ರ ತಂದೆಗೆ ಮೇಡಮ್ ಈಗಾಗಲೇ ಎಷ್ಟು ಕಡೆ ಮಾಡಿದ್ರೆ ಎಷ್ಟು ಪಾಯಿಂಟ್ ಮೇಡಮ್ ಈಗ ಎಷ್ಟು ಪಾಯಿಂಟ್ ಅಲ್ಲಿ ಮಾಡಿದ್ರೆ ಇದೇ ಫಸ್ಟ್ ಟೈಮ್ ಬೇರೆ ಕಡೆ ಮಾಡಿದ್ರೆ ಮಾಡಿದೀವಿ. ಇದು ಈ ಪ್ರಾಜೆಕ್ಟ್ ಫಸ್ಟ್ ಟೈಮ್, ವಾಟರ್ ಪ್ರಾಜೆಕ್ಟ್ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ನಾವು ಒಂದು ಚಿಕ್ಕದಾಗಿ ಆಮೇಲೆ ಅದು ಎಲ್ಲರಿಗೂ ಹೀಗೆ ಖುಷಿ ಮಾಡ್ಲಿ ಅನ್ನೋದು ನಾವು ಅವ್ರಿಗೆ ಆಶಿಸ್ತೀವಿ. ಮೇಡಮ್ ಮುಂದೆ ಇದೆಲ್ಲ ಹಾಕ್ಬಿಡಿ. ಈಗ ಹರ್ಷಿತೆ ನಿಮ್ಗೆ ಹೀರೋ, ಲೋಕಲ್ ಹೀರೋ. ಅವ್ರ ತಂದೆ ಅಶೋಕ್ ಅವ್ರು ಕೂಡ ತುಂಬಾ ಫೋನಲ್ಲೆಲ್ಲ ಮಾತಾಡಿ ಸರ್ ಹಿಂಗ್ ಮಾಡ್ಸಿ ಹೆಂಗ್ ಮಾಡ್ಸಿ ಅಂತೆಲ್ಲ ಹೇಳಿದ್ವಿಕೆ ಪಾಪ ಅವರು ಎಲ್ಲ ನಿಂತು ಮಾಡ್ಸಿದ್ರು. ಬನ್ನಿ ಸ್ಯಾರಿ ತಂದಿದ್ದೇನೆ, ಹೊಲಿಸ್ಕೊಡಿ. ನಮ್ ಕಡೆ ಇರ್ಲಿ. ಕುಡಿಯ ನೀರು ಘಟಕನ ಉದ್ಘಾಟನೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಇದು ಅವರು ಸಾಯೋದ್ರಿಂದ ಮಹಿಳೆಯರೆಲ್ಲ ಸೇರ್ಕೊಂಡು ಈ ಒಂದು ಅವರೆಲ್ಲ ಸಪೋರ್ಟ್ ಮಾಡಿ ಕಟ್ಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿಕೊಟ್ಟಿರೋದಕ್ಕೆ ಇಲ್ಲಿ ಕುಡಿಯ ನೀರಿಗೆ ತಗೊಬರ್ಬೇಕಾಗಿತ್ತು. ಇದೇ ರೀತಿ ಇನ್ನೂ ಬೇಜಾನ್ ಪಾಪ ಏನೇ ಕೆಲಸ ಬಿಸಿ ಇದ್ದ ಆದ್ರೂ ಫ್ರೀ ಮಾಡ್ಕೊಂಡು ಅಮ್ಮ ನಿಂದು ಇಲ್ಲಿ ಒಳ್ಳೆ ಪ್ರಾಜೆಕ್ಟ್ ನಾವು ಬಂದೇ ಹಸ್ಬೆಂಡಿಗೆ ಬರಕ್ ಆಗ್ಲಿಲ್ಲ, ಸ್ವಲ್ಪ ಮೈ ಹುಷಾರಿರ್ಲಿಲ್ಲ. ಅವ್ರು ತುಂಬ ಇಲ್ಲಿ ಏನು ಮೇಲ್ಕೋಟೆಯಿಂದ ಕಣಿವೆ ತನಕ 500 ಮೀಟ್ರು ರೀಸರ್ಫೇಸಿಂಗ್ ಮಾಡ್ತಾ ಇರೋಂಥದ್ದು ಕಣಿವೆ ಅಂತ. ಅದಕ್ಕಿಂತ ಮುಂದೆ ಕದಲ್ಗೆರೆ ಹತ್ರಕ್ಕೆ ಅಲ್ಲಿ ರೋಡ್ ಸ್ವಲ್ಪ ಅಗಲ ಮಾಡಬೇಕಾಯಿತು. ಅದು 175 ಮೀಟ್ರು. ಒಟ್ಟು 1,10,00,000 ವೆಚ್ಚದಲ್ಲಿ ಈ ರೋಡ್ನ ದುರಸ್ತಿ ಮಾಡೋಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಕಣಿವೆ ಕ್ರಾಸ್ದು ಸ್ವಲ್ಪ ನಿಮಗೆ ಗೊತ್ತಿರಂಗೆ ಮತ್ತು ಮುಂದ್ಗಡೆ ಅಗಲ ಆಗಬೇಕಾಗಿರೋದು. ಈ ರೀಸರ್ಫೇಸಿಂಗ್ ಆಗಿರಲಿಲ್ಲ, ಇಲ್ಲಿ ವೆಹಿಕಲ್ ಜಾಸ್ತಿ ಇರೋದ್ರಿಂದ ಮಾಡೋಕ್ಕೆ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಇದನ್ನು ಕೆಲಸ ಮಾಡಿದ್ವಿ. PWD ಡಿಪಾರ್ಟ್ಮೆಂಟಿಂದ ಈ ಕೆಲಸನ ಚಾಲನೆ ಕೊಡ್ತೀವಿ. ಬರೀ ಕ್ರಾಸ್ ರೋಡ್ಗ ಸರ್ ಈ ಕಣಿವೆಯಿಂದ ಮುಂದಕ್ಕೆ, ಅದಾದಮೇಲೆ ಕದಲ್ಗೆರೆ ಅಲ್ಲಿ ಕ್ರಾಸಲ್ಲಿ ಯಾವುದೇ ಲೈಟ್ ಕಂಬದಲ್ಲಿ ಬೀದಿ ದೀಪ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಹಾಕ್ಸಿಸ್ತಾ ಇದೀವಿ. ಅದನ್ನ ಇವರು ಎಲ್ಲ ಇಲ್ಲಿ ಬಂದು ಬೆಟ್ಟೇಗೌಡರು ಅವರೇ ಕೇಳ್ತಾ ಇದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ಹಾಕ್ಸ್ತೀವಿ, PWD ಅವರೇ ಹಾಕ್ಸಿಸ್ತಾರೆ.